ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ತಾವೇ ತಗೊಂಡ ನಿರ್ಧಾರದಿಂದ, ಹೈಕಮಾಂಡ್ ಮೆಚ್ಚಿಸೋದಕ್ಕೆ ತಾವೇ ತಗೊಂಡ ನಿರ್ಧಾರದಿಂದ ಇಕ್ಕಟ್ಟಿಗೆ ಸಿಲುಕಿದ್ರ. BJPಗೆ ಈಗ ತಂತಾನೆ ಬಯಸದೇ ಬಂದ ಭಾಗ್ಯದಂತ ಒಂದೊಳ್ಳೆ ಅಸ್ತ್ರ ಕೈಗೆ ಸೇರಿರೋದು. ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಈ ಹೊತ್ತಲ್ಲಿ ನಡೆದಿರೋದೇನು, BJP ಯಾವ ರೀತಿ ಪ್ಲಾನನ್ನು ರೆಡಿ ಮಾಡ್ಕೊಂಡಿದೆ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ. VVG ರಾಮ್ಜಿ ಇದನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ರ ವಿರುದ್ಧ ನರೇಗಾ ಮತ್ತೆ ಜಾರಿಯಾಗಬೇಕು, ಕೇಂದ್ರ ಸರ್ಕಾರ ಬಡವರಿಗೆ ಮೋಸ ಮಾಡ್ತಿದೆ ಅಂತ ಹೋರಾಟ ಮಾಡೋದಕ್ಕೆ, ಅದನ್ನು ಖಂಡಿಸೋದಕ್ಕೆ ನಿರ್ಣಯ ತಗೊಳ್ಳೋ ನಿಟ್ಟಿನಲ್ಲಿ ಈಗ ವಿಶೇಷ ಅಧಿವೇಶನ 22ರಿಂದ ಕರೆದಿದ್ದಾರೆ. ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಏರ್ಪಾಡು ಮಾಡಿದೆ. ಸೊ ಒಂದು ವಾರ ಏನು ಅಧಿವೇಶನ ನಡೆಯುತ್ತೆ, ಇಲ್ಲಿ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಲಿದೆ BJP ಅಂಥ ರಣತಂತ್ರ ಈಗ ರೆಡಿಯಾಗಿದೆ. ಹೇಳಿ ಕೇಳಿ ಒಂದಲ್ಲ ಎರಡಲ್ಲ, ಈಗ ಕಳೆದ ಒಂದು ವಾರ ಅಂತ ತಗೊಳ್ಳಿ, ಏನೇನು ನಡೆದಿದೆ ರಾಜ್ಯದಲ್ಲಿ. ನಂಬರ್ 1, ಅಬಕಾರಿ ಹಗರಣ, ಸ್ಫೋಟಕ ದಾಖಲೆಗಳು ಈಗ ಹೊರಗಡೆ ಬರ್ತಿರೋದು. ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ಮಿನಿಸ್ಟ್ರ್ ವಿರುದ್ಧವೇ ದೂರು ಹೋಗಿದೆ. ಆಡಿಯೋ ಸ್ಯಾಂಪಲ್ಲು ಟೆಸ್ಟ್ ರವಾನೆಯಾಗಿದೆ. ಸಾವಿರ ಕೋಟಿ 3,000 ಕೋಟಿಯ ಹಗರಣ ಒಂದು ಬ್ಲಾಸ್ಟ್ ಆಗಿದೆ. ಇದನ್ನು ಈಗ BJP ಇದೇ ಅಧಿವೇಶನದಲ್ಲಿ ಕೈಗೆತ್ತಿಕೊಳ್ಳಿದೆ. ರಾಜ್ಯ ಸರ್ಕಾರಕ್ಕೆ ನೈತಿಕತೆಯೇ ಇಲ್ಲ. ಗಾಂಧೀಜಿ ಹೆಸರು ಹೇಳಿಕೊಂಡು ನೀವು ನರೇಗಾ ಅಂತ ಹೇಳೋಕೆ ಬರ್ತಿದ್ದೀರಿ, ಆದರೆ ಗಾಂಧೀಜಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಮತ್ತು ರಾಜ್ಯದಲ್ಲಿ ಜಾಸ್ತಿ ಕೊಡಿಸ್ಬೇಕು ಅಂತ ಟಾರ್ಗೆಟ್ ಕೊಟ್ಟು, ಆದಷ್ಟು ಹೆಚ್ಚು ಮದ್ಯ ಮಾರಾಟ ಮಾಡಿ ಅಂತ ಟಾರ್ಗೆಟ್ ಕೊಟ್ಟು ಮದ್ಯ ಮಾರಾಟಗಾರರಿಗೆ ಹಿಂಸೆ ಕೊಡ್ತಿದ್ದೀರಿ. ಸೊ ಎರಡು ಗಾಂಧಿ ತತ್ವಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಿದೆ. ಬೊಕ್ಕಸ ತುಂಬಿಸ್ಕೊಳ್ಳೋಕೆ, ಮತ್ತೊಂದು ಕಡೆ ದುಡ್ಡು ಹೊಡೆಯೋಕೆ ಭ್ರಷ್ಟಾಚಾರಕ್ಕಾಗಿ ಅಂತ ಇದನ್ನೇ ಅಸ್ತ್ರ ಮಾಡ್ಕೊಳ್ಳೋದಿಕ್ಕೆ ಸಾಕ್ಷಿ ಸಮೇತ ಸೆಷನ್ನಲ್ಲಿ ಸಿದ್ದು ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗ್ತಿರೋದು ಕಮಲ ಪಡೆ. ಯಾಕಂದರೆ ಇದು ಸಣ್ಣ ಪ್ರಮಾಣದ ಹಗರಣ ಅಲ್ಲ, ಸಾಕ್ಷಿ ಸಮೇತ ಈ ಸಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅಂತ BJP ಕೂಡ ಅಖಾಡಕ್ಕೆ ಧುಮುಕಿರೋದು. ಸದನದ ಒಳಗಡೆ ಹೊರಗಡೆ ಹೋರಾಟ ಮಾಡೋದಕ್ಕೆ ತಂತಾನೇ ಸದಾವಕಾಶ ಒದಗಿ ಬಂದಿದೆ ರಾಜ್ಯದ ಜನಕ್ಕೆ, ಇದನ್ನು ದೊಡ್ಡ ಮಟ್ಟದಲ್ಲಿ ತೋರಿಸ್ಕೊಡೋದಿಕ್ಕೆ. ಇನ್ನೊಂದು ಕಡೆ ರಾಜೀವ್ ಗೌಡ, ಮಿಸ್ಟರ್ ಚಪ್ಪಲಿ ರಾಜೀವ್ ಇನ್ನೂ ಬಂಧನ ಆಗಿಲ್ಲ. 7 ದಿನ ಆಯಿತು ಈ ಪ್ರಕರಣ ನಡೆದು. ಮಹಿಳಾ ಪೌರಾಯುಕ್ತೆಯ ಮೇಲೆ ಬಾಯಿಗೆ ಬಂದಂಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿ, ಮನುಷ್ಯರಾಡಲ್ಲ ಅಂಥಂಥ ಮಾತುಗಳನ್ನೆಲ್ಲ ಆಡಿ, ಕೂಗಾಡಿ, ಕಿರಿಚಾಡಿ, ಹೊಡಿತೀನಿ, ಬೆಂಕಿ ಹಚ್ತೀನಿ ಅಂತ ಹೇಳಿ 1 ವಾರ ಆಯಿತು, ಇನ್ನೂ ಅರೆಸ್ಟ್ ಮಾಡಿಲ್ಲ. ಆತ ಎಲ್ಲಿ ಹೋಗಿದ್ದಾನೆ ಅಂತಲೇ ಗೊತ್ತಿಲ್ಲ. ಮಾಧ್ಯಮಗಳಿಗೆಲ್ಲ ಸ್ಟೇಟ್ಮೆಂಟ್ ಕೂತ್ಕೊಂಡಿದ್ರು ಕೂಡ ಆತನನ್ನು ಅರೆಸ್ಟ್ ಮಾಡಲಿಲ್ಲ. ಈಗ ಮೊಬೈಲ್ ಸ್ವಿಚ್ ಆಫು, ಯಾವ ಪೊಲೀಸರಿಗೂ ಸಿಗ್ತಿಲ್ಲ. ನಟೋರಿಯಸ್ ಉಗ್ರರು ಎಲ್ಲರನ್ನೂ ಹಿಡಿಯೋ ಪೊಲೀಸರಿಗೆ ಈತ ಸಿಗ್ತಾನೆ ಇಲ್ಲ. ಪ್ರಭಾವಿ ಮಂತ್ರಿಯ ಕೃಪಾ ಕಟಾಕ್ಷದಿಂದಾಗಿ ಆತ ಬಚಾವಾಗಿದ್ದಾನೆ ಅಂತ ಸುದ್ದಿ. ಮತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡು ಬಚಾವಾಗೋ ತನಕನೂ ಇವರು ಅರೆಸ್ಟೇ ಮಾಡಲ್ಲ. ಆತ ಅದೇ ರೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹಾಕ್ಕೊಂಡಿರೋದು. ಮಿನಿಸ್ಟರ್ ಒಬ್ಬರು ಪಾಪ ಸೌಮ್ಯ ಸ್ವಭಾವದವನು ಅಂತೆಲ್ಲ ಮುನಿಯಪ್ಪನವರೆಲ್ಲ ಹೇಳಿದರು. ಅವರು ಇನ್ನೊಬ್ಬರ ಒಟ್ಟಿನಲ್ಲಿ ತುಂಬ ಜನರ ಕೃಪಾ ಕಟಾಕ್ಷ ಇದ್ದಂಗೆ ಕಾಣಿಸ್ತಾ ಇದೆ ಆ ವ್ಯಕ್ತಿಗೆ. ಇದೇ ಫಸ್ಟು, ಇದೇ ಲಾಸ್ಟು, ತಪ್ಪೇ ಮಾಡಿಲ್ಲ ಆತ ಹಿಂದೆ ಯಾವತ್ತು, ಇದೇ ಫಸ್ಟ್ ಟೈಮು ಅನ್ನೋ ಥರ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ರು, ಅದೆಲ್ಲ ನೋಡಿದ್ವಿ. ಈಗ ಪ್ರಭಾವಿ ಮಂತ್ರಿ, ಯಾರೋ ಒಬ್ಬರು ಪ್ರಭಾವಿ ಮಂತ್ರಿಯ ಕೃಪಾ ಕಟಾಕ್ಷ ಆತನ ಮೇಲಿರೋದ್ರಿಂದನೇ ಬಂಧಿಸ್ತಿಲ್ಲ ಅನ್ನೋ ಆಕ್ರೋಶ, ಅದು ಕೂಡ ಸದನದಲ್ಲಿ ದೊಡ್ಡ ವಿಷಯ ಆಗಲಿದೆ. ಯಾಕಂದರೆ ಒಬ್ಬರು ಮಹಿಳಾ ಅಧಿಕಾರಿಗೆ, ಯಾವುದೇ ಅಧಿಕಾರಿ ಇರಲಿ, ಅದರಲ್ಲೂ ಮಹಿಳೆಗೆ ಈ ರೀತಿ ನಿಂದಿಸಿ, ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ, ಅಕ್ರಮವನ್ನೇ ತಾನು ಮಾಡಿ, ಅದನ್ನು ಕರ್ತವ್ಯ ಮಾಡಿದಂಥ ಅಧಿಕಾರಿಗೆ ಈ ರೀತಿ ನಿಂದಿಸಿ ದೊಡ್ಡ ಹಂಗಾಮ ಸೃಷ್ಟಿಯಾಗಿದೆ. ಕಾಂಗ್ರೆಸ್ನ ನಾಯಕ ಆತ, ಲೋಕಲ್ ಒಬ್ಬ ಪ್ರಭಾವಿ ನಾಯಕನೇ, ಕ್ರಮ ಇಲ್ಲ, ಪಕ್ಷದಿಂದಲೂ ಕಿತ್ತಾಕ್ತಿಲ್ಲ, ಅರೆಸ್ಟೂ ಮಾಡ್ತಿಲ್ಲ. ಇದು ಕೂಡ ದೊಡ್ಡ ವಿಚಾರ ಆಗಲಿದೆ ಸೆಷನ್ನಲ್ಲಿ. ಮತ್ತೊಂದು ಕಡೆ ಈ DGP ರಾಮಚಂದ್ರ ರಾವ್ ಅಶ್ಲೀಲೆ ಪ್ರಕರಣ ಈಗ ಸಸ್ಪೆಂಡ್ ಅಂತೂ ಮಾಡಲಾಗಿದೆ, ಡಿಸ್ಮಿಸ್ಸೂ ಮಾಡಬಹುದು ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಅಷ್ಟು ಕುತ್ತಿಗೆಗೆ ಬಂದಿದೆ ಅದು ಕೇಸು. ಯಾಕಂದರೆ ಅವರು ವೈಯಕ್ತಿಕ ಅಂತ ಬಿಡೋ ಹಾಗಿಲ್ಲ, ಅವರು ಯೂನಿಫಾರ್ಮಲ್ಲಿ ಇದ್ದುಕೊಂಡು ನಡೆಸಿದಂತಹ ಆಟ ಇದು ಅನ್ನೋದೇ ಅಲ್ವಾ ಆಕ್ರೋಶ ಸಿಡಿದಿರೋದು, ಆರೋಪ ಕೇಳಿ ಬರ್ತಿರೋದು. ಸೊ ಇನ್ವೆಸ್ಟಿಗೇಷನ್ ಆಗುತ್ತೆ, ಎಲ್ಲ ಸರಿ. ಪೊಲೀಸ್ ಇಲಾಖೆಯಲ್ಲಿ ಏನೇನಾಗ್ತಿದೆ ಕಳೆದ 1 ವಾರದ ಲೆಕ್ಕ ತಗೊಂಡ್ರೆ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಎಷ್ಟು ಸಾವಿರ ಪೊಲೀಸರ ಮೇಲೆ ಕೇಸಿದೆ, ಕ್ರಿಮಿನಲ್ ಕೇಸ್ಗಳಿವೆ.
ಡ್ರಗ್ ಮಾಫಿಯಾವನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸರು ಹೆಂಗ್ ವಿಫಲ ಆದ್ರು, ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಲ್ಲಿ ಇಲ್ಲೇ ಕೂಗಳತೆ ದೂರದಲ್ಲಿರುವಂತಹ ಡ್ರಗ್ ಫ್ಯಾಕ್ಟರಿಯನ್ನ ಅವ್ರು ಕಂಡು ಹಿಡಿಬೇಕು, ಇಲ್ಲಿ ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಎಲ್ಲಾದ್ರಲ್ಲೂ ಅಡ್ಜಸ್ಟ್ಮೆಂಟು. ಇವ್ರು ತಮ್ಮ ಕೈ ಬಿಸಿ ಆಗುತ್ತೆ ಅಂದ್ರೆ ರಾಜ್ಯ ಕೊಳ್ಳೆ ಹೊಡೆಯೋಕ್ಕೂ ಬಿಟ್ಟು ಬಿಡ್ತಾರೆ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ. ಈಗ ಪೊಲೀಸರೇ ಸಿಕ್ಕಾಕೊಳ್ತಿದ್ದಾರೆ. ಒಂದಲ್ಲ ಎರಡಲ್ಲ ಪೊಲೀಸರ ವಿರುದ್ಧವೇ ಗಂಭೀರ ಆರೋಪ. ಈಗ ನೋಡಿದ್ರೆ ಈ ವಿಡಿಯೋ DGP ದೊಡ್ಡ ಹಿರಿಯ ಅಧಿಕಾರಿ ಕಥೆ ಹಿಂಗಾಗಿದೆ. ಸೊ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಕರ್ತವ್ಯ ನಿಭಾಯಿಸೋಕ್ಕೂ ಆಗ್ತಿಲ್ಲ ಇಲ್ಲಿ ಕಳ್ಳರನ್ನ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಕೆ ಹಿಡಿಯೋದಕ್ಕೆ. ಇಲ್ಲಿ ನೋಡಿದ್ರೆ ಪೊಲೀಸರೇ ಕಳ್ಳರಾಗಿದ್ದಾರೆ. ಇಂಥದ್ದೆಲ್ಲ ಭಾರಿ ಮುಜುಗರ ತಂದಿಡುವಂಥ ಬೆಳವಣಿಗೆಗಳು ನಡೆದಿದ್ದು 22ರಿಂದ ಶುರುವಾಗುವಂಥ ವಿಶೇಷ ಅಧಿವೇಶನದಲ್ಲಿ ಗಾಂಧೀಜಿ ಹೆಸರು ಹೇಳೋಕೆ ನೈತಿಕತೆ ನಿಮಗೆ ಇದೆಯಾ? ನೀವು ಮಾಡಿರುವಂಥ ಬಂಡವಾಳ ನೋಡಿ ಇಲ್ಲಿ ರಾಜ್ಯದ ಜನರ ಮುಂದೆ ಅಂತ ಇಡೋದಕ್ಕೆ ಈಗ BJP ತೀರ್ಮಾನವನ್ನು ಮಾಡಿರೋದು. ಈ ಕಡೆ GBA ಎಲೆಕ್ಷನ್ನು, ಲೋಕಲ್ ಬಾಡಿ ಎಲೆಕ್ಷನನ್ನು ಮತಪತ್ರದ ಮೂಲಕ, ಬ್ಯಾಲೆಟ್ ಮೂಲಕ ನಡೆಸೋದಕ್ಕೆ ತೀರ್ಮಾನ ಆಗಿದೆ. ಅಂದರೆ ರಾಜ್ಯ ಸರ್ಕಾರ ಇನ್ಸಿಸ್ಟ್ ಮಾಡಿದೆ, ರಾಜ್ಯ ಚುನಾವಣಾ ಆಯೋಗ ಅದೇ ರೀತಿಯಲ್ಲಿ ನಿರ್ಧಾರವನ್ನು ತಗೊಂಡಿದೆ. ಅದ್ರ ವಿರುದ್ಧ ಆಕ್ರೋಶ ಸಿಡಿದಿದೆ. ಹೊಸತನವನ್ನು ಒಗ್ಗಿಕೊಳ್ಳೋದು ಬಿಟ್ಟು ಇವರು ಇನ್ನೂ ಹಳೇದು ಔಟ್ಡೇಟೆಡ್ ಸಿಸ್ಟಮ್ಗೆ ಮೊರೆ ಹೋಗ್ತಿದ್ದಾರೆ. ಮತಪತ್ರದಲ್ಲಿ ನಮಗೇನು ಸಮಸ್ಯೆ ಇಲ್ಲ, ಜನರ ಅಭಿಪ್ರಾಯ ಏನು ಚೇಂಜ್ ಆಗಲ್ಲ. ಆದರೆ ಪರಮೇಶ್ವರ್ ಅವರು ಗೃಹ ಸಚಿವರೇ ಹೇಳಿದ್ದ ವಿಡಿಯೋ ಯಾಕೆ ನೆನಪಿಲ್ವಾ ಸಿದ್ದರಾಮಯ್ಯನವರೇ? ಮತಪತ್ರ ಇದ್ದರೆ ನಮಗೆ ಬೇಕಾದಂಗೆ ನಾವೇ ತಗೊಂಡೋಗಿ ಒತ್ತಿ ಗೆಲ್ಲಬಹುದು ಅಂತ. ಒಬ್ಬ ಪ್ರಭಾವಿ ಘನತೆವೆತ್ತ ಗೃಹ ಸಚಿವರ ಬಾಯಲ್ಲಿ ಬಂದ ಮಾತುಗಳದು ಮತಪತ್ರದಲ್ಲಿ ಎಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬಹುದು ಅಂತ. ನೀವು EVM ದೂರ್ತಿರಲ್ಲ, ಮತಪತ್ರದ ಕಥೆಯನ್ನು ನಿಮ್ಮವರೇ ಹೇಳಿದ್ದಾರೆ. ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ EVM ಬಂದಿದ್ದು, ರಾಜೀವ್ ಗಾಂಧಿ ಅವರು ಆವತ್ತು ಮತಪತ್ರದಲ್ಲಿ ಏನೇನು ಅಕ್ರಮ ಆಯಿತು ಅನ್ನೋದನ್ನು ವಿರೋಧಿಸಿದ್ರು. ಕಡೆಗೆ EVM ಬಂತು. ಈಗ EVM ಅನ್ನು ಕಿತ್ತಾಕಿ ಔಟ್ಡೇಟೆಡ್ ಸಿಸ್ಟಮ್ ತಗೊಂಡಿದ್ದೀರಾ ನೀವು. ಅಲ್ಲಿ ಮ್ಯಾನಿಪುಲೇಷನ್ ಮಾಡೋಕ ಒತ್ತಿ ಕೊಡೋದು ಅಂತ ನೀವೇ ಹೇಳಿದ್ದೀರಾ, ಅದನ್ನೇ ಮಾಡೋಕಲ್ವಾ ಅಂತ ಅಲ್ಲೂ ಆಕ್ರೋಶ ಸಿಡಿದಿದೆ. ತಾಂತ್ರಿಕತೆಯಿಂದ ಮತ್ತೆ ಅವರು ಬ್ಯಾಲೆಟ್ ಕಡೆಗೆ ಹೋಗ್ತಾ ಇದ್ದಾರೆ, ಮತಪತ್ರಗಳ ಕಡೆಗೆ. ಇರಲಿ, ಇದರ ಮೂಲಕ ಜನಾಭಿಪ್ರಾಯನ ಏನು ಬದಲಾಯಿಸೋಕ್ಕಾಗಲ್ಲ. ಮತಪತ್ರಗಳನ್ನು ಟ್ಯಾಂಪರ್ ಮಾಡೋದು ಸುಲಭ ಅನ್ನೋದನ್ನು ಸನ್ಮಾನ್ಯ ಗೃಹ ಸಚಿವರು ತಮ್ಮೊಂದು ಹೇಳಿಕೆ ಕೊಟ್ಟಿದ್ದರು. ಹೇಗೆ ಬ್ಯಾಲೆಟ್ ಪೇಪರ್ ಇದ್ದಾಗ ನಾವೇ ಎಲ್ಲ ಒತ್ತಿ ಹಾಕ್ತಿದ್ವಿ, ಮುಖಂಡರುಗಳಿಗೆ ಕಾಸು ಕೊಟ್ಟು ವೋಟರ್ಸ್ ಬರ್ದಂಗೆ ನೋಡ್ಕೋತಿದ್ವಿ, ಎಲ್ಲ ಓಟ್ನು ನಾವೇ ಹಾಕ್ತಿದ್ವಿ ಅಂತ ಹೇಳಿದರು. ಇದು ಇವತ್ತಿನ ಗೃಹ ಸಚಿವರ ಹೇಳಿಕೆ. ಅವರ ಅನುಭವ ಬ್ಯಾಲೆಟ್ನಲ್ಲಿ ಆ ರೀತಿ ಇದೆ. ಅದರ ಅನುಭವದ ಪುನರಾವರ್ತನೆ GBA ಎಲೆಕ್ಷನ್ನಲ್ಲಾದರೆ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವರು ಫಲಿತಾಂಶವನ್ನೇ ಬದಲಾಯಿಸುವ ಅನುಮಾನ ಇದೆ. ಹಾಗಾಗಿ ಸೊ ಈ ಸೆಷನ್ ಹಲವಾರು ವಿಚಾರಗಳಿಂದ ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳಿಗೆ ಚಾಟಿ ಏಟು ಕೊಡಬೇಕು, BJP ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡಿ ಅಂತ ಸೆಷನ್ ಕರೆದರೆ ಮೋದಿ ವಿರುದ್ಧ ಪ್ರತಿಭಟಿಸೋದಿಕ್ಕೆ ಅಂತ ಹೆಜ್ಜೆ ಇಟ್ಟರೆ ಈಗ ರಾಜ್ಯ ಸರ್ಕಾರವೇ ಇಕ್ಕಟ್ಟಲ್ಲಿ ಸಿಲುಕ್ತಿದೆ. BJPಗೆ ತಂತಾನೆ ಬೆಳ್ಳಿ ಬಟ್ಲಲ್ಲಿಟ್ಟು ಬ್ರಹ್ಮಾಸ್ತ್ರವನ್ನು ಈ ಸೆಷನ್ ಏರ್ಪಾಡು ಮಾಡಿ ಕೊಟ್ಟಂಗಾಗಿದೆ. ಅಬಕಾರಿ ಹಗರಣ ಅಂತೂ ತೀರಾ ಕೀಳುಮಟ್ಟಕ್ಕಿಳಿದಿರೋದು. ಈ ರೀತಿನೂ ದುಡ್ಡು ಹೊಡಿತಾರ ಸರ್ಕಾರಕ್ಕೆ? ಇಷ್ಟು ಹೀನಾಯ ಪರಿಸ್ಥಿತಿಯ ಬಂದಿದೆಯಾ ಅನ್ನುವಂಥ ಆಕ್ರೋಶವೇ ಈಗ ಸಿಡಿದಿರೋದು. ಇನ್ವೆಸ್ಟಿಗೇಷನ್ ಹೊತ್ತಲ್ಲೇ ಅಧಿವೇಶನ ಭರ್ಜರಿ ಅವಕಾಶವಾಗಿದೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.